ಅಪ್ಪ ಅಮ್ಮ ನನಗಿಂತ ಹೆಚ್ಚು ವಯಸ್ಸಿನ ಹುಡುಗನ ಜೊತೆ ಮದುವೆ ಮಾಡಲು ಇಷ್ಟಪಟ್ಟರು. ಆದರೆ ನಾನು ಪ್ರೀತಿಸಿದ ರಾಕೇಶ್ ಜೊತೆ ಓಡಿ ಬಂದೆ. ರಾಕೇಶ್ ತುಂಬ ಒಳ್ಳೆಯವನು ಅಂತ ಅಂದುಕೊಂಡಿದ್ದೆ. ಆದರೆ ಮದುವೆಯಾದ ತಿಂಗಳಿಗೆ ತುಂಬ ಕೆಲಸವಿದೆ ಅಂತ ಹೇಳಿ ಹೋದವನು 2 ವರ್ಷವಾದರೂ ಬಂದಿಲ್ಲ. ನಂತರ ದೇವಸ್ಥಾನದಲ್ಲಿ ನೋಡಿದೆ, ಒಂದು ಮುದ್ದಾದ ಹೆಣ್ಣು ಮಗುವನ್ನು ಹಿಡಿದುಕೊಂಡು ಕುಳಿತಿದ್ದಾನೆ. ಅಂದರೆ ಅವರಿಬ್ಬರು ಮದುವೆ ಆಗಿದ್ದಾರೆ. ಅವನ ಕಾಲರ್ ಪಟ್ಟಿಯನ್ನು ಎಳೆದುಕೊಂಡು ಕೇಳಿದೆ, ನನಗೆ ಮೋಸ ಮಾಡಲು ಹೇಗೆ ಮನಸ್ಸು ಬಂತು? ನನ್ನ ತಂಗಿಯ ಜೀವನವನ್ನು ಕೂಡ ಹಾಳು ಮಾಡಿದೆ ಅಂತ. ಅವನು ಕೊಟ್ಟ ಉತ್ತರವನ್ನು ಕೇಳಿ ಬೆಚ್ಚಿಬಿದ್ದೆ. ಅವನು ಹೇಳುತ್ತಾನೆ, ಅಪ್ಪ ಅಮ್ಮನ ಪ್ರೀತಿಯ ಮಗಳು ನಾನು, ರಮ್ಯಾ ಅಂತ. ನನ್ನ ತಂಗಿ ಕಾವ್ಯ. ನಾವಿಬ್ಬರು ಅಪ್ಪ ಅಮ್ಮನಿಗೆ 2 ಕಣ್ಣುಗಳು. ನಮ್ಮನ್ನು ತುಂಬ ಪ್ರೀತಿಯಿಂದ ಸಾಕಿದರು. ನಾವು ಕೂಡ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಒಂದು ಒಳ್ಳೆಯ ರೀತಿ ತಂದೆ ತಾಯಿಯನ್ನು ನೋಡಿಕೊಳ್ಳುತ್ತಿದ್ದೆವು. ನನ್ನದು ಇಂಜಿನಿಯರಿಂಗ್ ಫೈನಲ್ ಇಯರ್. ತಂಗಿ ನನಗಿಂತ 2 ವರ್ಷ ಚಿಕ್ಕವಳು. ಅವಳು BSc ಮಾಡುತ್ತಿದ್ದಾಳೆ. ಅಪ್ಪ ಅಮ್ಮ ತುಂಬ ಸಂಪಾದನೆ ಮಾಡಿ ಇಟ್ಟಿದ್ದಾರೆ. ನಾವು ದುಡಿದು ತಿನ್ನಬೇಕು ಅನ್ನುವ ಅವಶ್ಯಕತೆ ಇಲ್ಲ ಇಬ್ಬರಿಗೂ. ಆದರೆ ನಾವು ಕೂಡ ನಮ್ಮ ಕಾಲ ಮೇಲೆ ನಿಂತುಕೊಳ್ಳಬೇಕು ಅನ್ನುವ ಆಸೆ ಇತ್ತು. ಕಾಲೇಜಿಗೆ ಸೇರಿದ ದಿನದಿಂದಲೂ ಕೂಡ ನಾನು ಮತ್ತು ರಾಕೇಶ್ ಪ್ರೀತಿಯಲ್ಲಿ ಬಿದ್ದಿದ್ದೆವು. ನಾನು ಎಂದರೆ ತುಂಬ ಇಷ್ಟ ರಾಕೇಶ್ಗೆ. ನನಗೂ ಕೂಡ. ಮನೆಯಲ್ಲಿ ಈ ಸಂಬಂಧ ಒಪ್ಪುವುದಿಲ್ಲ ಅಂತ ಗೊತ್ತು. ಏಕೆಂದರೆ ರಾಕೇಶ್ ಬೇರೆ ಸಮುದಾಯದವರು. ನಾವು ವೆಜಿಟೇರಿಯನ್, ಅವರು ನಾನ್ ವೆಜಿಟೇರಿಯನ್. ಈ ವಿಷಯದಲ್ಲಿ ಅಪ್ಪ ಅಮ್ಮ ತುಂಬ ಕಠೋರ. ಈ ವಿಷಯವನ್ನು ನೆನೆಸಿಕೊಂಡರೆ ನನಗೆ ತಲೆ ಬಿಸಿ ಬರುತ್ತಿತ್ತು. ಆ ಸಮಯಕ್ಕೆ ನೋಡಿಕೊಂಡರೆ ಆಯಿತು, ಈಗ ಅಷ್ಟೊಂದು ಚಿಂತಿಸುವ ಅಗತ್ಯವಿಲ್ಲ ಅಂತ ಸುಮ್ಮನಿದ್ದೆ. ಇಬ್ಬರಿಗೂ ಕೂಡ ಕೆಲಸ ಸಿಕ್ಕಿತು. ನಾನು ನನ್ನ ಪಾಡಿಗೆ ಇದ್ದೆ. ಇನ್ನು ಕೆರಿಯರಲ್ಲಿ ತುಂಬ ಅಚೀವ್ ಮಾಡುವುದು ಇದೆ ಅಂತ. ಆದರೆ ರಾಕೇಶ್ ಪ್ರತಿದಿನವೂ ಪೀಡಿಸುತ್ತಿದ್ದ. ಇಬ್ಬರಿಗೂ ಕೆಲಸ ಸಿಕ್ಕಿತು. ಮದುವೆ ಆಗೋಣ, ನಿಮ್ಮ ಅಪ್ಪ ಅಮ್ಮನಿಗೆ ಹೇಳೋಣ, ಅಕಸ್ಮಾತ್ ಒಪ್ಪಿಲ್ಲವಾದರೆ ನಾವೇ ರಿಜಿಸ್ಟರ್ ಮ್ಯಾರೇಜ್ ಆಗೋಣ. ಈ ರೀತಿಯ ಮಾತುಗಳನ್ನು ಹೇಳುತ್ತಿದ್ದ. ನನಗೆ ಇಷ್ಟವಾಗುತ್ತಿರಲಿಲ್ಲ. ಈ ತಿಂಗಳಲ್ಲಿ ಏನಾದರೂ ಒಂದು ನಿರ್ಧರಿಸು. ನೀನು ಮದುವೆಗೆ ಒಪ್ಪಿಲ್ಲವಾದರೆ ನಾನು ನಾರ್ತ್ ಸೈಡ್ ಟ್ರಾನ್ಸ್ಫರ್ ತೆಗೆದುಕೊಂಡು ಬಿಡುತ್ತೇನೆ. ಆನಂತರ ನಿನಗೆ ಏನು ಇಷ್ಟ ಅದು ಮಾಡಿಕೊ ಅಷ್ಟೆ. ಪುನಃ ನಾನು ಕರೆದರೂ ಬರುವುದಿಲ್ಲ ಅಂತ ಹಠ ಹಿಡಿದಿದ್ದಾನೆ. ಅಪ್ಪ ಅಮ್ಮ ತಂಗಿ ಅವರ ಮುಖವನ್ನು ನೋಡಿದರೆ ಅವರನ್ನು ಬಿಟ್ಟು ಹೋಗಲು ದೇವರಾಣೆಗೂ ಮನಸ್ಸಾಗುವುದಿಲ್ಲ. ರಾಕೇಶ್ ನನ್ನ ಪ್ರಾಣ. ಅವನಿಲ್ಲದೆ ಬದುಕಲು ತೀರಾ ಕಷ್ಟ. ಉಸಿರಾಡುವುದು ಕೂಡ ಕಷ್ಟ. ನನಗೆ ಕೆಲಸದ ಒತ್ತಡ ಜಾಸ್ತಿ ಆಯಿತು. ಚೆನ್ನಾಗಿ ಕೆಲಸ ಮಾಡುತ್ತೇನೆ ಅಂತ ಹೊಸ ಪ್ರಾಜೆಕ್ಟ್ಗಳನ್ನು ಕೂಡ ನನಗೆ ಕೊಡುತ್ತಿದ್ದರು. ಕೆರಿಯರಲ್ಲಿ ತುಂಬ ಗ್ರೋ ಆಗುವ ಸಮಯ ಬಂದಿತ್ತು. ಇನ್ನೂ ಸ್ವಲ್ಪ ದಿನ ನನ್ನ ತಲೆ ಬಿಸಿ ಮಾಡಬೇಡ ಅಂದರೆ ಇವನು ಬ್ಲ್ಯಾಕ್ಮೇಲ್ ಮಾಡುವುದು ಜಾಸ್ತಿ ಆಗಿದೆ. ಒಂದು ದಿನ ಸತ್ತೇ ಹೋಗುತ್ತೇನೆ ಅಂತ ಸಂಪೂರ್ಣವಾಗಿ ಎದುರಿಸಿದ. ಆಗ ನಾಳೆ ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತ ಹೇಳಿದೆ. ಮನೆಗೆ ಹೋಗಿ ಅಮ್ಮನ ಬಳಿ ಕೇಳಿದೆ, ಅಮ್ಮ, ಬೇರೆ ಸಮುದಾಯದ ಹುಡುಗನನ್ನು ಪ್ರೀತಿಸುತ್ತಿದ್ದೇನೆ, ಒಪ್ಪಿಕೊಳ್ಳುತ್ತೀಯಾ ಅಂತ. ಒಬ್ಬಳೆ ಮಗಳು ಅಂತ ಅಂದುಕೊಳ್ಳುತ್ತೇನೆ, ಮನೆಯಿಂದ ಹೊರಗೆ ಹೋಗು ಅಂತ ಕೋಪದಿಂದ ಹೇಳಿದಳು. ಆಕೆ ಅಲ್ಲ, ಇನ್ಯಾರೂ ಕೂಡ ಒಪ್ಪಿಕೊಳ್ಳುವುದಿಲ್ಲ. ಒಪ್ಪಿಕೊಂಡರೂ ಕೂಡ ತುಂಬ ನೋವು ಮಾಡುತ್ತಾರೆ. ರಾಕೇಶ್ನನ್ನು ಬಿಟ್ಟು ಬೇರೆ ಹುಡುಗನ ಜೊತೆ ಮದುವೆ, ಪ್ರೀತಿ, ಸಂಸಾರ ನೆನೆಸಿಕೊಳ್ಳಲು ಕೂಡ ನನಗೆ ತುಂಬ ಕಷ್ಟವಾಗುತ್ತದೆ. ರಾಕೇಶ್ ನನ್ನ ಪ್ರಾಣ. ನಾನು ಸ್ವಲ್ಪ ದಿನ ಸಮಯ ಬೇಕು ಅಂತ ಕೇಳಿದೆ. ಬೇರೆ ಇನ್ನೇನೂ ಅಲ್ಲ, ಹೇಗಿದ್ದರೂ ಫೇಸ್ ಮಾಡಲೇಬೇಕು. ರಾತ್ರಿ ಪೂರ್ತಿ ನಾನು ನಿದ್ರಿಸಿಲ್ಲ. ತುಂಬ ಭಯದಿಂದ ತತ್ತರಿಸಿ ಹೋದೆ. ತಂಗಿಯನ್ನು ತಬ್ಬಿ ಮುದ್ದಾಡುತ್ತೇನೆ. ಬೇಗ ಎದ್ದು ಅಪ್ಪ ಅಮ್ಮ ತಂಗಿಗೆ ಇಷ್ಟವಾದ ಅಡಿಗೆಗಳನ್ನು ಮಾಡಿದೆ. ಎಲ್ಲರೂ ತುಂಬ ಖುಷಿಪಟ್ಟರು. ಕೊನೆಗೆ ಆಶ್ಚರ್ಯ ಕೂಡ. ತಂಗಿಗೆ ನನ್ನ ಕೈಯಾರ ಊಟ ಮಾಡಿಸಿದೆ. ಇದು ಕೊನೆಯ ಬಾರಿ ಅಂತ ನನಗೆ ಗೊತ್ತು. ಒಮ್ಮೆ ಇಲ್ಲಿಂದ ಕಾಲು ತೆಗೆದು ಹೊರಗಡೆ ಹೋದ ಮೇಲೆ ಇವರ್ಯಾರು ನನ್ನನ್ನು ಪುನಃ ಮನೆಗೆ ಹಿಂದಿರುಗಿ ಕರೆಯುವುದಿಲ್ಲ ಅಂತ. ನನ್ನ ಹತ್ತಿರ ಬೇರೆ ದಾರಿ ಇರಲಿಲ್ಲ. ನಾನು ಮತ್ತು ರಾಕೇಶ್ ರಿಜಿಸ್ಟರ್ ಮ್ಯಾರೇಜ್ ಆದೆವು. ನನ್ನ ಮತ್ತು ಅವನ ಗೆಳತಿಯರು ಬಂದಿದ್ದರು. ಅದರ ಜೊತೆಗೆ ರಾಕೇಶ್ ಮನೆಯವರು ಕೂಡ ಮದುವೆಗೆ ಒಪ್ಪಿಕೊಂಡಿದ್ದರು. ಅವರ ಸಮಸ್ಯೆ ಇರಲಿಲ್ಲ. ಮದುವೆ ಆದ ನಂತರ ರಾಕೇಶ್ ನನ್ನನ್ನು ಅವರ ತಂದೆ ತಾಯಿ ಇರುವ ಮನೆಗೆ ಕರೆದುಕೊಂಡು ಹೋದ. ಸ್ವಲ್ಪ ದಿನ ಇಲ್ಲೇ ಇರೋಣ, ಆನಂತರ ಬೇರೆ ಮನೆ ಮಾಡೋಣ ಅಂತ. ಅದಕ್ಕೆ ನಾನು ಒಪ್ಪಿಕೊಂಡೆ. ನನ್ನ ಗೆಳತಿ
ಅಪ್ಪ ಅಮ್ಮನಿಗೆ ಎಲ್ಲ ವಿಷಯವನ್ನು ವಿವರಿಸಿ ಹೇಳಿದಳಂತೆ. ಅಪ್ಪ ಹೇಳಿದರಂತೆ, ಹಾಗಾದರೆ ನನಗೆ ಇರುವುದು ಒಬ್ಬಳೇ ಮಗಳು. ನಿನ್ನ ಗೆಳತಿಗೆ ಹೇಳಿಬಿಡು, ಆದಷ್ಟು ನಮ್ಮ ಮನೆಯಿಂದ ದೂರ ಇರು ಅಂತ. ನಾನು ಮತ್ತು ರಾಕೇಶ್ ಬೇರೆ ಊರಿಗೆ ಕೆಲಸದ ನಿಮಿತ್ತ ಹೋದೆವು. ನಂತರ ಅಲ್ಲಿಯ ಕೆಲಸ ಪರ್ಮನೆಂಟ್ ಆಯಿತು. ಇಬ್ಬರಿಗೂ ಸ್ವಂತ ಮನೆ ಕೂಡ ಮಾಡಿಕೊಂಡೆವು. ಬದುಕು ಚೆನ್ನಾಗಿ ನಡೆಯುತ್ತಿತ್ತು. ರಾಕೇಶ್ ಕೂಡ ತುಂಬ ಪ್ರೀತಿಯಿಂದ ನನ್ನನ್ನು ನೋಡಿಕೊಳ್ಳುತ್ತಿದ್ದ. ಆದರೆ ಇಬ್ಬರ ಕೆರಿಯರ್ ಚೆನ್ನಾಗಿ ಆಗುವವರೆಗೂ, ನಮ್ಮ ಪೇರೆಂಟ್ಸ್ಗಳು ಒಪ್ಪಿಕೊಳ್ಳುವವರೆಗೂ ಯಾವುದೇ ದೈಹಿಕ ಸಂಬಂಧ ಬೇಡ ಅಂತ ದೂರ ಇಟ್ಟಿದ್ದೆ. ಹಾಗೆ ನೋಡಿದರೆ ಇಬ್ಬರಿಗೂ ವಯಸ್ಸು ಕೂಡ ತೀರಾ ಕಡಿಮೆ. ಇಂಜಿನಿಯರಿಂಗ್ ಆದ ತಕ್ಷಣ ಮದುವೆ ಆಗಿದ್ದೇವೆ. ಇನ್ನು 4-5 ವರ್ಷ ಮದುವೆ ಆಗಿಲ್ಲವಾದರೂ ಸಮಸ್ಯೆ ಇರಲಿಲ್ಲ. ಇದೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಇಬ್ಬರು ಕೇವಲ ಗೆಳೆಯ ಗೆಳತಿ ಹಾಗೆ ನಮ್ಮ ಸಂಬಂಧವನ್ನು ಈ ಮನೆಯಲ್ಲಿ ಕಂಡುಕೊಂಡಿದ್ದೇವೆ. ತುಂಬ ಸುಂದರವಾಗಿದೆ. ನನಗೆ ನೀನು, ನಿನಗೆ ನಾನು ಅನ್ನುವ ರೀತಿ ಹೊಸ ಜಾಗದಲ್ಲಿ ಇಬ್ಬರು ಇದ್ದೆವು. ಸ್ವಲ್ಪ ಭಯವಾದರೂ ಕೂಡ ರಾಕೇಶ್ ಓಡಿ ಬಂದು ನನಗೆ ಕಂಫರ್ಟ್ ನೀಡುತ್ತಿದ್ದ. ಮುತ್ತು ಕೊಡುವುದು, ಹಗ್ ಮಾಡುವುದು ಇವು ಸಾಮಾನ್ಯವಾಗಿದ್ದವು. ಆದಷ್ಟು ನನ್ನ ಹತ್ತಿರ ಬರಲು ಪ್ರಯತ್ನಿಸುತ್ತಿದ್ದ. ಅವನಿಗೆ ನನ್ನಷ್ಟು ಯೋಚಿಸುವ ತಾಳ್ಮೆಯಾಗಲಿ ವಿವೇಚನೆಯಾಗಲಿ ಇರಲಿಲ್ಲ. ಮದುವೆ ಆಗಿದ್ದು ಆಯಿತು, ಇನ್ನಾದರೂ ಒಟ್ಟಿಗೆ ಸಂಸಾರ ಮಾಡೋಣ, ನಮ್ಮ ಫ್ಯಾಮಿಲಿ ದೊಡ್ಡದು ಮಾಡೋಣ ಅಂತ ಅವನ ಆಲೋಚನೆ. ಆದರೆ ಇಷ್ಟು ಬೇಗ ಸಂಸಾರ ದೊಡ್ಡದು ಮಾಡುವ ಆಲೋಚನೆ ನನಗೆ ಇರಲಿಲ್ಲ. ಆ ಕಾರಣದಿಂದಲೇ ಅವನನ್ನು ದೂರ ಇಟ್ಟಿದ್ದು. ನನ್ನ ಕಾಮನ್ ಫ್ರೆಂಡ್ಸ್ಗೆಲ್ಲ ಗೊತ್ತು ನಾನು ಇಲ್ಲಿ ಇರುವುದು. ಬಂದು ಹೋಗಿ ಮಾಡುತ್ತಿದ್ದರು. ಎಲ್ಲರೂ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಇದ್ದಕ್ಕಿದ್ದಂತೆ ರಾಕೇಶ್ಗೆ ಅವನ ಗೆಳೆಯ ಕೀರ್ತಿ ಫೋನ್ ಮಾಡಿ ಕರೆದ. ಅರ್ಜೆಂಟ್ ಕೆಲಸವಿದೆ ಬಾ ಅಂತ. ರಾಕೇಶ್ ನನ್ನ ಹಣೆಗೆ ಪ್ರೀತಿಯ ಮುತ್ತನ್ನು ಕೊಟ್ಟು ಗಟ್ಟಿಯಾಗಿ ನನ್ನ ಕೈಯನ್ನು ಹಿಡಿದ. ಬರುವುದು ಸ್ವಲ್ಪ ದಿನವಾಗುತ್ತದೆ. ಮನೆ ಕಡೆ ಹುಷಾರು, ಧೈರ್ಯವಾಗಿರು. ಏನಾದರೂ ಬೇಕಾದರೆ ಪಕ್ಕದ ಮನೆಯ ಉಷಾ ಆಂಟಿಗೆ ಹೇಳಿರುತ್ತೇನೆ. ನೀನು ಯಾವುದೇ ಸಹಾಯ ಬೇಕಾದರೂ ಮುಜುಗರವಿಲ್ಲದೆ ಅವರ ಹತ್ತಿರ ಕೇಳು ಅಂತ ಹೇಳಿ ಅವನ ಡೆಬಿಟ್ ಕಾರ್ಡನ್ನು ನನಗೆ ಕೊಟ್ಟು ಹೋದ. ನನಗೆ ಸ್ವಲ್ಪ ಭಯವಾಯಿತು. ಅವನು ಹೋಗುತ್ತಿದ್ದಾನೆ, ನಾನು ಒಬ್ಬಳೇ ಇಲ್ಲಿ ಇರುವುದು ಅಂತ. ಆದರೂ ಕೂಡ ಹೋಗಬೇಕಾದರೆ ಪ್ರತಿ ಬಾರಿ ಯಾಕೆ, ಎಲ್ಲಿ, ಏನು ಅಂತ ಪ್ರಶ್ನೆಗಳನ್ನು ಮಾಡಬಾರದು ಅಂತ ಸುಮ್ಮನಾದೆ. ಮೊದಲು ಸ್ವಲ್ಪ ಕಷ್ಟವಾಗುತ್ತಿತ್ತು. ಊಟ ಮಾಡಲು, ನಿದ್ರೆ ಮಾಡಲು. ಊಟ ಮಾಡಬೇಕಾದರೆ ಜೊತೆಯಲ್ಲಿ ಇದ್ದು ಕೈತುತ್ತು ಕೊಡುತ್ತಿದ್ದ. ಮಲಗಬೇಕಾದರೆ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗುತ್ತಿದ್ದ. ನನ್ನ ಇಡೀ ಪ್ರಪಂಚ ಅವರೇ ಆಗಿದ್ದ. ಅವನಿದ್ದರೆ ನನಗೆ ಸಂಪೂರ್ಣವಾಗಿ ಎಲ್ಲ ಮರೆತು ಹೋಗುತ್ತಿತ್ತು. ಇನ್ನು ಅವನು ಬಂದೇ ಇಲ್ಲ. ತುಂಬ ದಿನಗಳು ಕಳೆದು ಹೋಯಿತು. ನಾನು ಕೂಡ ನನ್ನ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ. ನಾನು ಕೆಲಸಕ್ಕೆ ಹೋಗುತ್ತಾ ಇದ್ದುದರಿಂದ ಅಷ್ಟು ಸಮಸ್ಯೆ ಆಗಿಲ್ಲ. ಮೊದಲು ಬರುತ್ತಾನೆ ಅಂತ ಅಂದುಕೊಂಡೆ. ಆನಂತರ ಅನಿಸಿತು ಅವನು ಬರುವುದೇ ಇಲ್ಲವೇನೋ ಅಂತ. ತುಂಬ ನೋವು, ಕಷ್ಟ. ಏಕೆಂದರೆ ಅವನಿಗಾಗಿ ಎಲ್ಲರನ್ನು ಮನೆಯಲ್ಲಿ ಎದುರು ಹಾಕಿಕೊಂಡೆ. ಆದರೆ ಅವನೇ ಇಲ್ಲ. ಎಷ್ಟು ಮೋಸ, ಎಷ್ಟು ನೋವು. ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೆ. ಆದರೆ ಅವನು ಏಕೆ ಹೀಗೆ ಮಾಡಿದ? ಅಥವಾ ನಾನು ಅವನ ಜೊತೆ ಸೇರುತ್ತಿಲ್ಲ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದೇನೆ, ಟ್ರೈ ಮಾಡಿದ್ದೆ. ಆನಂತರ ಮೊದಲು ನಾವು ಇದ್ದ ಊರಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಂಡಿದ್ದಾನೆ ಅಂತ ಈಗ ಎಲ್ಲ ಅರ್ಥವಾಯಿತು. ಅವನು ಅವನ ಮನೆಯವರ ಜೊತೆ ಇರಲು ನನ್ನನ್ನು ಬಿಟ್ಟು ಹೋಗಿದ್ದಾನೆ, ಅಥವಾ ಇನ್ನೊಂದು ಮದುವೆ ಆಗಿರಬಹುದಾ? ಈ ರೀತಿಯ ಆಲೋಚನೆಗಳು ಬರಲು ತಲೆಯಲ್ಲಿ ತಲೆ ಕೆಟ್ಟು ಹೋಯಿತು. ನನ್ನ ಆಫೀಸ್ನಲ್ಲಿ ಇರುವ ನನ್ನ ಜೊತೆ ಕೆಲಸ ಮಾಡುವ ಕಿರಣ್ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದಾನೆ. ನೀನು ಒಪ್ಪಿದರೆ ನಾನು ಮದುವೆ ಆಗುತ್ತೇನೆ. ನಿನ್ನ ಮೊದಲ ಗಂಡನಿಗೆ ಡೈವರ್ಸ್ ಕೊಟ್ಟು ಬಿಡು, ನೀನು ನನ್ನ ಪ್ರಾಣ ಅಂತ ಹೇಳುತ್ತಾನೆ. ಆದರೆ ನನ್ನ ಗಂಡ ಏಕೆ ನನ್ನನ್ನು ಬಿಟ್ಟು ಹೋದ ಅನ್ನುವ ವಿಷಯ ತಿಳಿಯದೆ ಇವನನ್ನು ಹೇಗೆ ಮದುವೆಯಾಗಲಿ? ಅಥವಾ ಇವನ ಪ್ರೀತಿ ಸತ್ಯವೋ ಇಲ್ಲವೋ ತಿಳಿದಿಲ್ಲ. ನಾನು ಸುಮ್ಮನಾಗಿ ಬೆಚ್ಚಗೆ ಮಲಗಿಬಿಟ್ಟೆ. ಪ್ರತಿದಿನ ನನಗೆ ನನ್ನ ಗಂಡನ ಬಗ್ಗೆ, ಕಿರಣ್ ಬಗ್ಗೆ ಯೋಚನೆ ಜಾಸ್ತಿ ಆದಾಗ ಉತ್ತರ ತಿಳಿಯದೆ ಮಲಗಿಬಿಡುತ್ತಿದ್ದೇನೆ. ಇದ್ದಕ್ಕಿದ್ದಂತೆ ಒಂದು ದಿನ ಬೆಚ್ಚಿಬಿದ್ದೆ. ರಾಕೇಶ್ ಕನಸಿನಲ್ಲಿ ಯಾರ ಜೊತೆಯೂ ಮದುವೆ ಆಗಿದ್ದಾನೆ ಅನ್ನುವ ವಿಷಯವನ್ನು ತಿಳಿದು 1 ವಾರ ರಜೆ ತೆಗೆದುಕೊಂಡು ನಾನು ನನ್ನ ಊರಿಗೆ ಹೋದೆ. ಊರಿನಲ್ಲಿ ಎಲ್ಲ ಕಡೆ ಹುಡುಕಿದೆ, ಎಲ್ಲೂ ಕೂಡ ರಾಜೇಶ್ ಸಿಕ್ಕಿಲ್ಲ. ಅವರ ಅಪ್ಪ ಅಮ್ಮನ ಮನೆಗೆ ಹೋದರೂ ಕೂಡ ರಾಕೇಶ್ ಬಂದೇ ಇಲ್ಲ ನಮ್ಮನ್ನು ನೋಡಲು ಅಂತ ಹೇಳಿದರು.
ಕೊನೆಗೆ ಅಪ್ಪ ಅಮ್ಮನನ್ನು ನೋಡಿ ಹೊರಟು ಹೋಗೋಣ ನನ್ನ ಗೂಡಿಗೆ. ರಾಕೇಶ್ ನನಗೆ ಮೋಸ ಮಾಡಿದ್ದಾನೆ. ಇನ್ನು ಅವನನ್ನು ಅಥವಾ ಅವನ ಬಗ್ಗೆ ನಾನು ಯೋಚಿಸುವುದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ಭಾವಿಸಿದೆ. ಮನೆಯ ಹೊರಗಡೆ ನಿಂತೆ. ಅಪ್ಪ ಅಮ್ಮ, ತಂಗಿಯ ಜೊತೆ ಪುಟ್ಟ ಮಗು ಇವರೆಲ್ಲ ಕಾರಿನಲ್ಲಿ ಹೊರಗಡೆ ಹೋದರು. ಯಾವುದೋ ಮದುವೆ ಫಂಕ್ಷನ್ಗೆ ಅಂತ ಅನಿಸುತ್ತದೆ. ಅವಳಿಗೆ ಮದುವೆ ಆಗಿರಬಹುದು, ನನಗೆ ಹೇಳದೆ ಮದುವೆ ಆಗಿದ್ದಾಳೆ ಅಂತ ದುಃಖವಾಯಿತು. ಆದರೂ ಪರವಾಗಿಲ್ಲ ಅಲ್ಲವೇ ಅಂತ ಸುಮ್ಮನಾದೆ. ನಂತರ ಇವರೆಲ್ಲ ಸುಖವಾಗಿದ್ದಾರೆ, ನಾನು ಕೂಡ ನನ್ನ ಕೆಲಸದಲ್ಲಿ ಮಗ್ನವಾದರೆ ಸುಖವಾಗಿ ಇರುತ್ತೇನೆ. ರಾಕೇಶ್ ಬಗ್ಗೆ ಇನ್ನು ಯೋಚಿಸುವುದರ ಬಗ್ಗೆ ಅಗತ್ಯ ಇಲ್ಲ ಅಂತ ಅಂದುಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವರ ಬಳಿ ಆಶೀರ್ವಾದ ತೆಗೆದುಕೊಂಡು ಮನೆಗೆ ಹೋಗೋಣ ಅಂತ ಅಂದುಕೊಂಡೆ. ಆದರೆ ಅಲ್ಲಿ ಒಂದು ಭಯಾನಕ ದೃಶ್ಯವನ್ನು ನೋಡಿ ಬೆಚ್ಚಿಬಿದ್ದೆ. ನನ್ನ ಗಂಡ ರಾಕೇಶ್, ನನ್ನ ಪ್ರೀತಿಯ ತಂಗಿ ಒಂದು ಪುಟ್ಟ ಮಗುವಿನ ಜೊತೆ ನಿಂತಿದ್ದಾರೆ. ಅವರನ್ನು ನೋಡಿದ ತಕ್ಷಣ ಅನಿಸುತ್ತದೆ ಗಂಡ ಹೆಂಡತಿ ಮಗು ಅಂತ. ನನಗೆ ಮೋಸ ಮಾಡಿ ನನ್ನ ತಂಗಿಯನ್ನು ಮದುವೆ ಆಗಿದ್ದಾನೆ. ಅವನ ಕೆನ್ನೆಗೆ ಪಟೀರನ್ನೇ ಒಡೆಯಬೇಕು ಅಂತ ಅನಿಸಿತು. ಪುನಃ ಫೋನ್ ಮಾಡಿದೆ. ಫೋನ್ ಸ್ವಿಚ್ ಆಫ್ ಬಂತು. ಅಪ್ಪ ಅಮ್ಮ ದೇವರ ಗರ್ಭಗುಡಿ ಒಳಗಡೆ ಹೋದರು. ತಂಗಿ ಕೂಡ ಒಳಗಡೆ ಹೋದಳು. ಇವನು ಕಾಯನ್ನು ಒಡೆಯಲು ಕಾಯಿ ಒಡೆಯುವ ಜಾಗಕ್ಕೆ ಬಂದ. ಆಗ ಅವನನ್ನು ನೋಡಿ ಕೇಳಿದೆ, ಈಗ ತಂಗಿಯ ಜೀವನ ಹಾಳು ಮಾಡುತ್ತಿದ್ದೀಯಾ? ಅಕ್ಕನ ಜೀವನ ಹಾಳು ಆಯಿತು. ಮಾನ ಮರ್ಯಾದೆ ಇಲ್ಲವ ನಿನಗೆ ಅಂತ. ಅವನು ನನ್ನನ್ನು ನೋಡಿ ಕಣ್ಣು ತುಂಬಿಕೊಂಡ. ನಿನಗೆ ಎಲ್ಲವನ್ನು ವಿವರಿಸಿ ಹೇಳುತ್ತೇನೆ. ನಾನು ಇಷ್ಟಪಟ್ಟು ನಿನ್ನ ತಂಗಿಯನ್ನು ಮದುವೆ ಆಗಿಲ್ಲ. ಕಾರಣವಿದೆ. ಅವರನ್ನೆಲ್ಲ ಮನೆಗೆ ಬಿಟ್ಟು ಇಲ್ಲೇ ಬರುತ್ತೇನೆ. ನೀನು ಇಲ್ಲೇ ಕಾದು ಕುಳಿತುಕೋ. ಎಲ್ಲ ವಿಷಯವನ್ನು ಹೇಳುತ್ತೇನೆ. ನಿನ್ನ ಅಪ್ಪ ಅಮ್ಮನಿಗೆ ತಿಳಿದರೆ ಅನರ್ಥವಾಗುತ್ತದೆ. ಕೊನೆಗೆ ಅವರನ್ನೆಲ್ಲ ಮನೆಗೆ ಬಿಟ್ಟು ಇವನು ನನ್ನ ಹತ್ತಿರ ಬಂದ ತಕ್ಷಣ ನನ್ನ ಕಾಲನ್ನು ಹಿಡಿದುಕೊಂಡ. ನಾನು ಬೆಚ್ಚಿಬಿದ್ದೆ. ದೇವಸ್ಥಾನದಲ್ಲಿ ಸಾಮಾನ್ಯ ಮನುಷ್ಯರ ಕಾಲನ್ನು ಹಿಡಿಯಬಾರದು. ನಂತರ ಅವನು ಅಳುತ್ತಿದ್ದಾನೆ. ನಾನು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೆ. ಈಗಲೂ ಪ್ರೀತಿಸುತ್ತೇನೆ, ಮುಂದೆಯೂ ಪ್ರೀತಿಸುತ್ತೇನೆ. ಆದರೆ ನಿನ್ನ ತಂಗಿಯನ್ನು ಮದುವೆ ಆಗಿದ್ದು ಒಂದು ಅಚಾತುರ್ಯ. ನಿನ್ನ ಅಪ್ಪ ಅಮ್ಮನ ಜೊತೆ ನಿನ್ನನ್ನು ಒಂದು ಮಾಡಬೇಕು ಅಂತ ಅವರ ಮನವೊಲಿಸಲು ನಿನಗೆ ಹೇಳದೆ ಬಂದೆ. ಇಲ್ಲಿ ನೋಡಿದರೆ ನಿನ್ನ ಅಪ್ಪ ನಿನ್ನ ಯೋಚನೆಯಲ್ಲಿ ಸೂಸೈಡ್ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದಾರೆ. ಅರ್ಧಂಬರ್ಧ ಪ್ರಾಣವಾಗಿದೆ. ಆಗ ನಾನು ಅವರನ್ನು ಆಸ್ಪತ್ರೆಗೆ ಸೇರಿಸಿದೆ. ನಾನು ಸತ್ತು ಹೋಗುತ್ತೇನೆ. ನನ್ನ ಮಗಳ ಮದುವೆಯನ್ನು ನೋಡಬೇಕು. ಇವಳು ತುಂಬ ಮುಗ್ಧೆ ಅಂತ ನಿನ್ನ ಅಪ್ಪ ಕೇಳಿದಾಗ ನಿನ್ನ ಅಮ್ಮ ನನ್ನ ಹತ್ತಿರ ಬೇಡಿಕೊಂಡರು, ಪ್ಲೀಸ್ ಇವಳನ್ನು ಮದುವೆ ಆಗಿಬಿಡು ಅಂತ. ವಿಧಿಯಿಲ್ಲದೆ ಮದುವೆ ಆದೆ. ನಂತರ ನಿನ್ನ ಅಪ್ಪ ದಿನದಿಂದ ದಿನಕ್ಕೆ ಚೇತರಿಸಿಕೊಳ್ಳಲು ಮುಂದಾದರು. ಈಗ ವಿಷಯ ಹೇಳಲು ಸಾಧ್ಯವೇ ಇಲ್ಲ. ಅವರಿಗೆ ಸ್ವಲ್ಪ ಶಾಕ್ ಆದರೂ ಕೂಡ ಸತ್ತು ಹೋಗುತ್ತಾರಂತೆ. ಹಾರ್ಟ್ ತುಂಬ ಸೆನ್ಸಿಟಿವ್ ಇದೆ. 2 ಬಾರಿ ಅಟ್ಯಾಕ್ ಆಗಿದೆ. ಇನ್ನೊಂದು ಬಾರಿ ಅಟ್ಯಾಕ್ ಆದರೂ ಕೂಡ ಬದುಕುವುದಿಲ್ಲವಂತೆ ಅಂತ ಹೇಳಿದ್ದಾರೆ. ನಿನ್ನ ತಂಗಿಗೆ ಎಲ್ಲ ವಿಷಯವನ್ನು ವಿವರಿಸಿ ಹೇಳೋಣ ಅಂದರೆ ಅವಳು ಹೇಗೆ ತೆಗೆದುಕೊಳ್ಳುತ್ತಾಳೆ ಅರ್ಥವಾಗಿಲ್ಲ. ನಾನು ಪ್ರತಿ ಬಾರಿಯೂ ಕೂಡ ಉಷಾ ಆಂಟಿ ಹತ್ತಿರ ವಿಚಾರಿಸುತ್ತಿದ್ದೆ ನಿನ್ನ ಬಗ್ಗೆ. ಆಫೀಸ್ನಲ್ಲಿರುವ ನನ್ನ ಗೆಳೆಯರಿಂದ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳಲು ಹೇಳುತ್ತಿದ್ದೆ. ಈಗ ವಿಧಿ ಇಲ್ಲದೆ ಇಲ್ಲೇ ಇರಬೇಕಾಗಿತ್ತು. ಪ್ರತಿ ಬಾರಿಯೂ ನಿನ್ನ ಅಪ್ಪ ಮಗುವಿನ ಬಗ್ಗೆ ಕನವರಿಸುತ್ತಿದ್ದರು. ಅವಳನ್ನು ಹೆಂಡತಿ ಅಂತ ಒಪ್ಪಿಕೊಂಡ ಮೇಲೆ ಇಬ್ಬರು ದೈಹಿಕವಾಗಿ ಸೇರಿಬಿಟ್ಟೆವು. ಈಗ ನಾವಿಬ್ಬರು ನಿಜವಾದ ಗಂಡ ಹೆಂಡತಿಯ ರೀತಿ ಇದ್ದೇವೆ. ನಮಗೆ ಒಂದು ಮುದ್ದಾದ ಮಗುವಿದೆ. ಮೊದಲು ಸ್ವಲ್ಪ ದುಃಖವಾಯಿತು, ಅಲ್ಲ ತುಂಬ ದುಃಖವಾಯಿತು. ಆನಂತರ ನನ್ನ ಅಪ್ಪ ಅಮ್ಮನಿಗೆ ಇಷ್ಟೊಂದು ತ್ಯಾಗ ಮಾಡಿದ್ದಾನೆ, ಕೇವಲ ಅವರ ಖುಷಿಗಾಗಿ ಇದ್ದಾನೆ, ಅಥವಾ ಇವನು ಸ್ವಾರ್ಥದಿಂದ ಇದ್ದರೂ ಲಾಭ ಆಗಿದ್ದು ನನ್ನ ತಂದೆ ತಾಯಿಗೆ ತಂಗಿಗೆ ಅಲ್ಲವೇ? ನಿಜವಾಗಲೂ ಇವನು ತುಂಬ ಒಳ್ಳೆಯವನು. ನಾನು ಅಷ್ಟು ವರ್ಷದಿಂದ ನೋಡಿದ್ದೇನೆ. ಅವರಿಗೆ ಯಾವುದೇ ರೀತಿಯ ಮೋಸ ಮಾಡುವುದಿಲ್ಲ. ನನ್ನ ತಂಗಿಗೆ ನಾನು ಹುಡುಗನನ್ನು ಹುಡುಕಿ ಮದುವೆ ಮಾಡಬೇಕಿತ್ತು. ಆದರೆ ಇವನೇ ಹುಡುಗ ಆಗಿಬಿಟ್ಟಿದ್ದಾನೆ. ಪರವಾಗಿಲ್ಲ, ಇವರೆಲ್ಲ ಚೆನ್ನಾಗಿ ಇರಲಿ. ನಾನು ಇವರಿಂದ ದೂರ ಹೋಗುತ್ತೇನೆ. ಇವನಿಗಾಗಿ ನಾನು ಹೆತ್ತವರನ್ನು ದೂರ ಮಾಡಿದೆ. ಆದರೆ ಇವನು ನನ್ನ ಹೆತ್ತವರಿಗಾಗಿ ನನ್ನನ್ನೇ ದೂರ ಮಾಡಿದ. ಎಂಥ ವಿಪರ್ಯಾಸ! ಕೇವಲ ಸ್ವಾರ್ಥಕ್ಕಾಗಿ ಯೋಚನೆ ಮಾಡಿದೆ ನಾನು. ಆದರೆ ಇವನು ನನ್ನ ತವರು ಮನೆಗಾಗಿ ಯೋಚನೆ ಮಾಡಿದ. ಅಂದುಕೊಂಡು ಇನ್ನೆಂದು ನೀನು ನನಗೆ ಮುಖವನ್ನು ತೋರಿಸಬೇಡ ಅಂತ ಹೇಳಿ ಹೊರಟು ಹೋದೆ. ಅವನು ನನ್ನ ಮಾತಿಗೆ ಒಪ್ಪಿಕೊಂಡ. ತುಂಬ ಬೇಸರದಿಂದ ದುಃಖದಿಂದ ಮನೆಗೆ ಹೋಗಿ ಮಲಗಿದೆ.
ಮಲಗಿದ್ದವಳು ಎಷ್ಟೊತ್ತಾದರೂ ಎಚ್ಚರವಾಗಲಿಲ್ಲ. ಯಾರೋ ಕಾಲಿಂಗ್ ಬೆಲ್ಲನ್ನು ಪದೇ ಪದೇ ಒತ್ತುತ್ತಿದ್ದರು. ಕೋಪದಿಂದ ಹೊರಗೆ ಬಂದು ನೋಡಿದಾಗ ಅದು ಕಿರಣ್. ಇಷ್ಟು ಬೆಳಿಗ್ಗೆ, ಅದೂ ಅಲ್ಲದೆ ಇಂದು ಸಂಡೇ. ಬೇರೆ ಏನಾದರೂ ಇಂಪಾರ್ಟೆಂಟ್ ಕೆಲಸವಿದೆಯೇ? ಆಫೀಸ್ದು ಅಂತ ಕೇಳಿದ್ದಕ್ಕೆ ಒಳಗಡೆ ಕರೆಯೋದಿಲ್ಲವೇ ಅಂತ ಅವನು ಹೇಳಿದ. ಒಳಗಡೆ ಬನ್ನಿ ಅಂತ ಕರೆದೆ. ಕಾಫಿ ಕೊಡುವುದಿಲ್ಲವೇ? ಕೋಪದಿಂದ ಅವನನ್ನು ನೋಡಿದೆ. ತಕ್ಷಣ ಅವನು ನಾನೇ ಕಾಫಿ ಮಾಡಿಕೊಳ್ಳುತ್ತೇನೆ ಅಂತ ಅಡಿಗೆ ಮನೆ ಕಡೆ ಹೋದ. ನಾನು ಕೂಡ ಅವನ ಹಿಂದೆ ಹೋದೆ. ತುಂಬ ಚೆನ್ನಾಗಿ ಕಾಫಿ ಹಾಕಿ ನನಗೆ ಒಂದು ಲೋಟ ಕೊಟ್ಟ. ಅವನು ಕುಡಿದ. ನೀವು ಬೇಗ ರೆಡಿಯಾಗಬೇಕಂತೆ ಸರ್, ಬೇಗ ನಿಮ್ಮನ್ನು ಕರೆದುಕೊಂಡು ಬರಬೇಕು ಅಂತ ಹೇಳಿದ್ದಾರೆ. ನಾನು ಇಲ್ಲಿ TV ನೋಡುತ್ತಾ ಇರುತ್ತೇನೆ, ನೀವು ರೆಡಿಯಾಗಿ ಬನ್ನಿ ಅಂತ ಕುಳಿತ. ವಿಚಿತ್ರವಾದ ಮನುಷ್ಯ ಅಂತ ಅಂದುಕೊಂಡು ಸುಮ್ಮನಾದೆ. ಅವನು ತುಂಬ ಹೊತ್ತು ಕುಳಿತಿದ್ದ. ನಾನು ರೆಡಿಯಾಗಿ ಬಂದ ತಕ್ಷಣ ವಾವ್, ಎಷ್ಟು ಸುಂದರವಾಗಿ ಕಾಣುತ್ತಿದ್ದೀರಾ ಅಂತ ಹೇಳಿದ. ನಂತರ ಅವನ ಕಾರಿನಲ್ಲೇ ನನ್ನನ್ನು ಕರೆದುಕೊಂಡು ಹೋದ ಆಫೀಸ್ಗೆ. ಆದರೆ ರೋಡನ್ನು ಚೇಂಜ್ ಮಾಡಿದ. ನೀನು ಎಲ್ಲಿ ಕರೆದುಕೊಂಡು ಹೋಗುತ್ತಿದ್ದೀಯಾ ಅಂತ ಕೇಳಿದ್ದಕ್ಕೆ ಸರ್ಪ್ರೈಸ್ ಅಂತ ಹೇಳಿ ಒಂದು ಸುಂದರವಾದ ರೆಸಾರ್ಟ್ ಮುಂದೆ ನಿಲ್ಲಿಸಿದ. ಒಳಗಡೆ ತುಂಬ ಸುಂದರವಾಗಿ ಅದ್ದೂರಿಯಾಗಿದ್ದು, ಕೇವಲ ನನ್ನ ಹೆಸರಿನಲ್ಲಿ ಮಾತ್ರ ಅಲ್ಲೆಲ್ಲ ಡೆಕೋರೇಷನ್ ಮಾಡಿಸಿದ. ಅದರ ಮೇಲೆ ಇರುವ ಸೆಂಟೆನ್ಸ್ ನೋಡಿ ಬೆಚ್ಚಿಬಿದ್ದೆ. ಐ ಲವ್ ಯು ಅಂತ ಹಾಕಿದ್ದ. ನಾನು ಅವನನ್ನು ಆಶ್ಚರ್ಯದಿಂದ ನೋಡಿದೆ. ನಂತರ ಕೆಳಗೆ ಮಂಡಿ ಹೂರಿ ಕುಳಿತು, ನೀವು ನನ್ನನ್ನು ಮದುವೆ ಆಗುತ್ತೀರಾ? ಜೀವನ ಪರ್ಯಂತ ಕಣ್ಣಿನ ರೆಪ್ಪೆಯಲ್ಲಿ ಇಟ್ಟುಕೊಂಡು ನೋಡಿಕೊಳ್ಳುತ್ತೇನೆ ಎಂದು ಕೂಡ ನಿಮಗೆ ನೋವು ಮಾಡುವುದಿಲ್ಲ ಅಂತ ಪರಿಪರಿಯಾಗಿ ಕೇಳಿದ. ನಾನು ಅಕ್ಕಪಕ್ಕ ನೋಡಿದಾಗ ಹೆದರಬೇಡಿ, ಇದು ನನ್ನದೇ ರೆಸಾರ್ಟ್, ಅಂದರೆ ನಮ್ಮ ಅಪ್ಪನದು. ಈ ದಿನ ನಾನು ಮತ್ತು ನೀವು ಬಿಟ್ಟರೆ ಯಾರೂ ಇರೋದಿಲ್ಲ. ಕೆಲಸದವರು ಇರುತ್ತಾರೆ, ಅವರು ಇದ್ದರೂ ಇಲ್ಲದೆ ಇರುವವರ ರೀತಿ. ನಾನು ಖುಷಿಯಿಂದ ಒಪ್ಪಿಕೊಂಡೆ. ಇನ್ನೂ ಕೂಡ ರಾಕೇಶ್ ಬಗ್ಗೆ ಚಿಂತಿಸುವುದು ವ್ಯರ್ಥ. ಅವನು ತಂಗಿ ಜೊತೆ ನೆಮ್ಮದಿಯಾಗಿರಲಿ ಅಂತ ನಿನ್ನೆಯೇ ಡಿಸೈಡ್ ಮಾಡಿದ್ದೆ. ಈಗ ಇವನ ಪ್ರಪೋಸಲನ್ನು ಒಪ್ಪಿಕೊಂಡೆ. ಅವನು ಖುಷಿಯಿಂದ ಕುಣಿದಾಡಿದ. ನನ್ನ ಹಣೆಗೆ ಮುತ್ತು ಕೊಟ್ಟ. ನಂತರ ಅವರ ಪೇರೆಂಟ್ಸ್ ಅವಂತೆ ನನ್ನ ಬಗ್ಗೆ ಎಲ್ಲವನ್ನು ವಿವರಿಸಿ ಹೇಳಿದ. ನನ್ನ ಮೊದಲ ಮದುವೆ ಬಗ್ಗೆ. ಇದಾದ ಸ್ವಲ್ಪ ದಿನದಲ್ಲೇ ನಾನು ಕಿರಣ್ ಜೊತೆ ಮದುವೆ ಆಗಿ ನೆಮ್ಮದಿಯಾಗಿ ಇದ್ದೇನೆ. ರಾಕೇಶ್ ನನ್ನ ಕಳೆದು ಹೋದ ದಿನಗಳು, ಅದನ್ನು ಸಂಪೂರ್ಣವಾಗಿ ಮರೆತು ಕಿರಣ್ ಜೊತೆ ಒಂದು ಸುಂದರವಾದ ಬದುಕು ಕಟ್ಟಿಕೊಂಡಿದ್ದೇನೆ. ಈಗ ನಾನು ಅವನ ಮುದ್ದಾದ ಮಗಳಿಗೆ ತಾಯಿಯಾಗಿದ್ದೇನೆ. ಬದುಕು ನಾನು ಅಂದುಕೊಂಡಂತೆ ನಡೆದಿಲ್ಲ, ಆದರೆ ಹೇಗೆ ನಡೆದಿದ್ದರೂ ಕೂಡ ಸುಂದರವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.